ರಾಜ್ಯದಲ್ಲಿ ಕಡಿಮೆಯಾಗದ ಬಿಜೆಪಿ ಬಣ ರಾಜಕೀಯ ತಮ್ಮ ಬಲವರ್ಧನೆಗೆ ಭಿನ್ನರ ಬಳಗದ ಹೊಸ ತಯಾರಿ. ವಿಜಯೇಂದ್ರ ವಿರುದ್ಧ ಸಮರ ನಿಲ್ಲಿಸದ ಭಿನ್ನರ ಬಳಗ. ವಕ್ಫ್ ವಿರುದ್ಧ ಹೋರಾಟದ ಬಳಿಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋಕೆ ತಯಾರಿ ಮಾಡಿಕೊಳ್ತಿದ್ದಾರೆ. ಪಕ್ಷದೊಳಗಿನ ಅತೃಪ್ತ ಹಿರಿಯ ನಾಯಕರನ್ನ ಸೆಳೆದುಕೊಳ್ಳೋಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಜನವರಿಯಲ್ಲಿ ರಾಜ್ಯ ಪ್ರವಾಸದ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ರೆಬಲ್ ಟೀಮ್. ಹೊಸ ನಾಯಕತ್ವದ ವಿರುದ್ಧ ಅಸಮಾಧಾನವನ್ನು ಹೊಂದಿರುವಂತಹ ರೆಬಲ್ಸು ಹಿರಿಯ ನಾಯಕರ ಜೊತೆಗೆ ಮಾತುಕತೆಯನ್ನ ನಡೆಸಿ ಮನವೊಲಿಕೆಯ ಪ್ರಯತ್ನ, ಬಳಿಕ ತಂಡ ವಿಸ್ತರಣೆ ಮಾಡುವುದು, ಅಗತ್ಯ ಮನ್ನಣೆಯನ್ನ ಕೊಡಿಸೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಸೊ ಬಿಜೆಪಿಯಲ್ಲಿ ಬಣ ಬಡಿದಾಟ ಅನ್ನುವಂಥದ್ದು ನಿರಂತರವಾಗಿ ನಡೀತಾನೆ ಇದೆ. ಇವತ್ತು ಕಮ್ಮಿ ಹೋಗ್ಬೋದು, ನಾಳೆ ಕಮ್ಮಿ ಹೋಗ್ಬೋದು, ಎಲ್ಲ ಸರಿ ಹೋಯ್ತು ಅಂತ ಕಾಣುತ್ತೆ. ಈ ಥರದೊಂದು ಭರವಸೆಯನ್ನು ಇಟ್ಕೊಂಡಿದ್ರು ಕೂಡ ಅದ್ಯಾಕೋ ಗೊತ್ತಿಲ್ಲ, ಯಾವುದು ನಿಲ್ಲುವ ಲಕ್ಷಣಗಳು ಕಾಣಿಸ್ತಾನೆ ಇಲ್ಲ. ಮತ್ತೂ ಒಂದು ಹೆಜ್ಜೆ ಮುಂದಿಡ್ತಾ ಇದ್ದಾರೆ ಭಿನ್ನಮತೀಯರು. ಏನಾದರೂ ಒಂದು ಮಾಡಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ, ಪಣ ತೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಸಾಕಷ್ಟು ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಬಲವರ್ಧನೆಗೆ ಏನೇನು ಬೇಕೋ ನಾವೇ ಹೆಚ್ಚಾಗಬೇಕು, ಭಿನ್ನಮತೀಯರೇ ಹೆಚ್ಚಾಗಬೇಕು, ವಿಜಯೇಂದ್ರ ಆ್ಯಂಡ್ ಟೀಮಿಗೆ ಬುದ್ಧಿ ಕಲಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಇದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಈಗ ಸದ್ಯ ಅವರ ಟಾರ್ಗೆಟ್ ಏನು ಅಂತಂದರೆ, ಅವರ ಒಂದು ಭಿನ್ನಮತೀಯರ ಬಣ ಅಂತ ಏನಿದೆಯೋ ಆ ಬಣದ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದು, ಬಲವರ್ಧನೆಯನ್ನು ಮಾಡ್ಕೊಳ್ಳೋದು, ಇದು ಸದ್ಯ ಅವರ ಮುಂದಿರುವಂಥ ಟಾರ್ಗೆಟ್ ಆಗಿದೆ. ಆ ನಿಟ್ಟಿನಲ್ಲಿ ಒಂದು ರಾಜ್ಯ ಪ್ರವಾಸದ ಚಿಂತನೆಯನ್ನು ನಡೆಸಿದ್ದಾರೆ. ರಾಜ್ಯ ಪ್ರವಾಸ ಹೊರಟ್ಬಿಡೋಣ, ಭಾಳಷ್ಟು ಅಸಮಾಧಾನಿತರಿದ್ದಾರೆ, ಭಾಳಷ್ಟು ಭಿನ್ನಾಭಿಪ್ರಾಯ ಇರೋರಿದ್ದಾರೆ, ಎಲ್ಲರನ್ನು ಒಗ್ಗೂಡಿಸ್ಕೊಳ್ಳೋಣ, ಎಲ್ಲರೂ ಒಗ್ಗೂಡಿಸ್ಕೊಂಡು ಒಂದು ಪ್ರವಾಸವನ್ನು ಮಾಡೋಣ, ಅದಾದಮೇಲೆ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗೋಣ, ನಮ್ಮ ಸಮಸ್ಯೆಗಳು ಏನು ಅನ್ನೋದನ್ನು ಅವ್ರಿಗೆ ತಿಳಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ವಿಜಯೇಂದ್ರ ವಿರುದ್ಧ ಸಮರವನ್ನು ನಿಲ್ಲಿಸುವ ಲಕ್ಷಣ ಅಂತೂ ಸದ್ಯಕ್ಕೆ ಕಾಣ್ತಾ ಇಲ್ಲ. ಈಗ ಆಲ್ರೆಡಿ ವಕ್ಫ್ನ ವಿರುದ್ಧ ಹೋರಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಈಗ ಮತ್ತೊಂದಷ್ಟು ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದು BY ವಿಜಯೇಂದ್ರ ಬಣಕ್ಕೆ ಸಡ್ಡು ಹೊಡೆಯುವ ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಂಡ್ ಬಣದವರು ಮಾಡ್ತಾ ಇರುವಂಥ ಸ್ಟ್ರಾಟರ್ಜಿ. ಮೊದಲಿಗೆ ನಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಣ, ರಾಜ್ಯ ಪ್ರವಾಸವನ್ನು ಕೈಗೊಳ್ಳೋಣ, ಆಮೇಲೆ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗೋಣ, ಹೈಕಮಾಂಡ್ ನಾಯಕರ ಮನವೊಲಿಕೆ ಮಾಡುವ ಕೆಲಸವನ್ನು ಮಾಡೋಣ, ವಾಸ್ತವ ಚಿತ್ರಣ ಏನಿದೆ, ಸ್ಥಿತಿಗತಿ ಏನಿದೆ, ಇದೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ತಿಳಿಸೋಣ, ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನನ್ನು ಮಾಡ್ಕೊಳ್ತಾ ಇದ್ದಾರೆ.